ಎರಡನೇ ಅರಸಗಳು 20ನೇ ಅಧ್ಯಾಯ 3ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಇಲ್ಲಿ ರೋಗ ಬರ್ತೈತಿ ಇಸ್ಕಿಯ ರಾಜುಗೆ. ಇಸ್ಕಿಯ ರಾಜುಗೆ ರೋಗ ಬಂದಾಗ ಯೆಶಾಯ ಪ್ರವಕ್ತ ಬಂದು, ನೋಡಪ್ಪ ನಿನ್ನ ಸಮಯ ಆಗೋಯ್ತೆ, ಇನ್ನು ನಿನ್ನ ದೇವ್ರ ಬಳಿಗೆ ಬರಬೇಕು ಅಂತೇಳಿ ದೇವ್ರು ಹೇಳಕ್ ಕಳಿಸ್ತಾನ. ಯೆಶಾಯ ಬಂದು ಇಸ್ಕಿಯ ಹೇಳ್ತಾನ, ಇದು ನಮಗೆ ಗೊತ್ತಿರೋದು. ಈಗ ಹೇಳಿದಾಗ ಈ ಇಸ್ಕಿಯ ಏನ್ ಮಾಡ್ತದನ, ಅಯ್ಯೋ ಪಾಸ್ಟ್ರೇ ನೀವು ಬಂದು ಹೇಳ್ಬಿಟ್ಟಿರಲ್ಲ, ನನ್ನ ಕತೆ ಅಷ್ಟೇನಾ, ಇನ್ನ ನನ್ನ ಕತೆ ಮುಗೀತಾ, ನನ್ನ ಚಾಪ್ಟರ್ ಕ್ಲೋಸಾ ಅಂತೇಳಿ ಅಲ್ಲಿಗೆ ಸುಮ್ಮನೆ ಇಲ್ಲ. ಏನ್ ಮಾಡ್ತಾನಂದ್ರೆ ದೇವ್ರ ತಳಿ ಕುಂತು ದೇವ್ರ ತಳಿ ಮೊಣಕಾಲು ಊರಿ, ಅಯ್ಯ ಯಥಾರ್ಥವಾಗಿ ನಾನು ಜೀವಿಸಿನಲ್ಲ, ನಂಬಿಗಸ್ತನಾಗಿ ನಾನು ನಡೆದಿನಲ್ಲ, ನನ್ನ ನಡವಳಿಕೆಯನ್ನು ನೋಡಿಯಲ್ಲ ನೀನು, ಅದನ್ನೊಂದ್ಸರಿ ಜ್ಞಾಪಿಸ್ಕೋಯ ಅಂತೇಳಿ ಹೇಳ್ತದನು. ಇಲ್ಲಿ ಇಸ್ಕಿಯನು 3 ವಿಷಯ ಹೇಳ್ತಾನ. 3 ವಿಷಯ ಏನಂದ್ರೆ, ಒಂದು, ನಂಬಿಗಸ್ತನಾಗಿ ನಾನು ಜೀವಿಸಿನಲ್ಲ, ನೀತಿಯಾಗಿ ನಾನು ಜೀವಿಸಿನಲ್ಲ, ನಿನ್ ಮೇಲೆ ಪರಿಪೂರ್ಣ ನಂಬಿಕೆ ಇಟ್ಕೊಂಡು ನಾನು ನಡೆದಿನಲ್ಲ. ಎರಡನೇದು, ಯಥಾರ್ಥ ಚಿತ್ತನಾಗಿ, ಯಥಾರ್ಥ ಉಳ್ಳವನಾಗಿ, ಯಥಾರ್ಥ ಮನಸ್ಸಲ್ಲಿದ್ದ ನಾನು ಎದಿನಲ್ಲ, ಯಾರಿಗೂ ನಾನು ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಬಯಸಿಲ್ಲ, ಯಾರಿಗೂ ಕೀಡು ಕೋರಿಲ್ಲ, ನಿನ್ನ ದೃಷ್ಟಿಯಲ್ಲಿ ನಾನು ಯಥಾರ್ಥವಾಗಿ ನಾನು ಜೀವಿಸಿನಲ್ಲ, ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ನಾನು ನಡೆದಿನಲ್ಲ, ಸತ್ಯವಾಗಿ ನಾನು ನಡೆದಿನಲ್ಲ, ಸತ್ಯ ಪ್ರಕಾರ ನಾನು ಜೀವಿಸಿನಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಮಾತು ಏನಂತ ಹೇಳ್ತಾನ, ಯಥಾರ್ಥನಾಗಿ ನಿನಗೆ ನಡೆದಿನಿ, ನಾನು ಯಥಾರ್ಥವಾಗಿ ನಡೆದಿನಿ. ಅದೇ ರೀತಿ ನಿನ್ನಲ್ಲಿ ನಂಬಿಕೆ ಉಳ್ಳವನಾಗಿ ನಾನು ನಡೆದಿನಿ. ಹೇಳ್ಕೊಳೋದಂದೇ ಅಲ್ಲ, ನಾನು ಯಥಾರ್ಥವಂತನು, ನಾನು ನಂಬಿಗಸ್ತನು, ನಮಗೆ ನಾವು ಹೇಳ್ಕೊಳೋದಲ್ಲ. ಇಸ್ಕಿಯನ್ ಏನ್ ಹೇಳ್ತಾನೆ ಅದ್ರ ಪ್ರಕಾರ ನಾನು ನಡಿಬೇಕು, ನಂಬಿಗಸ್ತರಾಗಿ ಯಥಾರ್ಥರಾಗಿ ನಡೆದುಕೊಳ್ಳುವವರಾಗಿರಬೇಕು. ಈ 3 ಇಸ್ಕಿಯದಲ್ಲಿ ನಮಗೆ ಕಾಣಾಗದು. ಈ 3 ನೋಡಿ ದೇವ್ರ ಏನ್ ಮಾಡ್ತಾನ, ಇಸ್ಕಿಯನ ಆ ಪ್ರಾರ್ಥನೆ ಕೇಳಿ ಇನ್ನ ಆಯುಷ್ನೇ ಹೆಚ್ಚಿಸ್ತದ. ನೋಡ್ರಿ, ನಮ್ಮ ಆಯುಷು ದೇವ್ರು ಹೆಚ್ಚಿಸ್ಬೇಕಂದ್ರೆ, ನಮ್ಮನ್ನ ದೇವ್ರು ಆಶೀರ್ವದಿಸ್ಬೇಕಂದ್ರೆ, ದೀರ್ಘ ಆಯುಷ್ಯಲಿದ್ದ ದೇವ್ರು ನಮ್ಮನ್ನ ಆಶೀರ್ವದಿಸ್ಬೇಕಂದ್ರೆ ನಮ್ಮಲ್ಲಿ ಏನು ಕಾಣಬೇಕು, ನಂಬಿಗತ್ವ ಕಾಣಬೇಕು. ನಾವು ನಂಬಿಕೆಯಾಗಿ ನಾವು ಜೀವಿಸ್ಬೇಕು, ಸತ್ಯವಾಗಿ ನಾವು ಜೀವಿಸ್ಬೇಕು. ಈ ಭಯಂಕರವಾದ ಮರಣಲಿದ್ದ ನಾವು ತಪ್ಪಿಸ್ಕೋಬೇಕು, ಮರಣ ವ್ಯಾಧಿಲಿದ್ದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಸತ್ಯವಾಗಿ ಜೀವಿಸ್ಬೇಕು. ಇನ್ನೊಬ್ಬರಿಗೆ ದಾನ ಮಾಡುವಂತ ಮನಸ್ಸು ಇರಬೇಕು. ಒಬ್ಬೊಬ್ಬರಿಗೆ ಆ ಮನಸ್ಸೇ ಇರೋದಿಲ್ಲ. ಇಸ್ಕಿಯನು ಎಲ್ಲ ಒಂದು ಜನಾಂಗಗಳಿಗೆ, ಈ ಇಸ್ರಾಯೇಲ್ ಪ್ರಜೆಗಳು ಎಲ್ಲರಿಗೂ ಏನ್ ಮಾಡ್ತಿರ್ತಾನಂದ್ರೆ, ಅವ್ರನ್ನ ಧರ್ಮಶಾಸ್ತ್ರದ ಪ್ರಕಾರ ನಡೆಸಿ, ಅದೇ ರೀತಿಯಲ್ಲಿ ಅವ್ರನ್ನ ಎಲ್ಲದನ್ನು ಕೂಡ ಅವ್ರಿಗೆ ಏನೇನ್ ಬೇಕು ಅವನ್ನೆಲ್ಲದನ್ನ ಅಂದುಬಾಟ್ನಾಗ ತಂದು ಅವ್ರನ್ನ ನಡೆಸ್ತಿರ್ತಾನ, ದಾನ ಧರ್ಮಗಳು ಮಾಡ್ತಿರ್ತಾನ. ಅದನ್ನ ನೆನೆಸ್ಕೋಯ, ಯಥಾರ್ಥವುಳ್ಳ ನಂಬಿಗಸ್ತನಾಗಿ ನಾನು ಜೀವಿಸಿನಲ್ಲಯ್ಯ. ಅದು ನೋಡಿ ದೇವ್ರ ಏನ್ ಮಾಡ್ತಾನ, ಇಸ್ಕಿಯ ಆಯುಷ್ಯನ ಹೆಚ್ಚು ಮಾಡ್ತಾನ. ನಾವು ರೋಗದಲ್ಲಿದ್ದೀವೋ, ಭಯಂಕರವಾದ ಮರಣ ರೋಗದಲ್ಲಿ ನಾವು ಬಾಧೆ ಬೀಳ್ತಿದೀವೋ, ನೋಡ್ರಿ, ನಾವು ಏನು ಮಾಡ್ಬೇಕಂದ್ರೆ ದಾನ ಧರ್ಮ ಅನ್ನೋದು ನಮ್ಮ ಜೀವನದಲ್ಲಿ ಇರಬೇಕು. ಒಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು. ಅದಿಲ್ದಂಗೆ ಸ್ವಾರ್ಥವಾಗಿ ನಾವು ಜೀವಿಸಿವಂದ್ರೆ ಅದು ನಮಗೆ ನಾಶನೇ. ಅದು ಪಶ್ಚಾತ್ತಾಪ ಪಡಬೇಕು. ಆ ರೀತಿ ನಾವು ಜೀವಿಸಿಲ್ಲ ಅಂದ್ರೆ, ದೇವಾ ಇದುವರೆಗೂ ನಾನು ಜೀವಿಸಿಲ್ಲ ಏನೋ, ಈಗಲಿದ್ದಾದ್ರೂ ದೇವ ನಿನ್ನಂತೆ ನಿನ್ನ ನೆರವನ್ನು ಪ್ರೀತಿಸು ಅಂತ ಹೇಳಿ ಅಲ್ಲ ಪ್ರಭು, ಇನ್ನೊಬ್ಬರು ನಾನು ಪ್ರೀತಿಸುವಂಥವಳು ಆಗ್ತೀನಿ, ಇನ್ನೊಬ್ರು ಕ್ಷೇಮ ಕೋರುತ್ತೀನಿ, ಇನ್ನೊಬ್ರಿಗೆ ನಾನು ಸಹಾಯ ಮಾಡ್ತೀನಿ. ದೇವ ನನ್ನ ಹತ್ರ 100 ರೂಪಾಯಿ ಇತ್ತಂದ್ರೆ ಅಟ್ಲೀಸ್ಟ್ ಒಂದು 10 ರೂಪಾಯಿ, ಒಂದು 5 ರೂಪಾಯಿನ ಸಹಾಯ ಮಾಡ್ತೀನಪ್ಪ ಇನ್ನೊಬ್ಬರಿಗೆ. ಆ ಮನಸ್ಸು ಇರಬೇಕು ನಮಗೆ. ಯಾಕಂದ್ರೆ ಅದು ಮೃತ್ಯುಲಿಂದ ನಮ್ಮನ್ನು ತಪ್ಪಿಸ್ತದೆ ಅಂತೇಳಿ ವಾಕ್ಯ ಹೇಳುತ್ತೆ. ನೋಡ್ರಿ, ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 2ನೇ ವಚನ, ದುರ್ದ್ರವ್ಯವು ವ್ಯರ್ಥ, ಧರ್ಮವು ಮೃತ್ಯುವಿನಿಂದ ರಕ್ಷಕ.
ನಾವು ಧರ್ಮ ಮಾಡಿವಂದ್ರೆ, ನಾವು ಯಾರಿಗಾದ್ರೂ ಸಹಾಯ ಮಾಡಿವಂದ್ರೆ ಮೃತ್ಯುಳಿದ್ದ ಅದು ನಮ್ಮನ್ನ ರಕ್ಷಿಸ್ತದಂತ. ಆಮೇನ್. ನೋಡ್ರಿ ಎಂತ ಮಾತು ದೇವರು ಹೇಳುತ್ತದನ್ನ. ನಾವೇನ್ ಮಾಡ್ತೀವಿ ಹೇಳು? ಇನ್ನೊಬ್ರಿಗೆ ಸಹಾಯನೇ ಮಾಡೋದಿಲ್ಲ, ಮತ್ತೆ ದೇವ್ರು ನಿನ್ನ ಮೃತ್ಯುಳಿದ ಹೆಂಗ್ ತಪ್ಪಿಸ್ತಾನ? ಈ ಸಹಾಯ ಮಾಡುವಂತ ಗುಣ ಇಸ್ಕಿಯದಲ್ಲಿ ಐತ కాబట్టిನೇ ಅದನ್ನ ಪ್ರಾರ್ಥನೆ ಮಾಡಿದಾಗ ದೇವರು ಆ ಮೃತ್ಯುಳಿದ ಅದನ್ನ ತಪ್ಪಿಸಿ ದೀರ್ಘಾಯುಷ್ಯನ ಕೊಡ್ತಾನ. ಮತ್ತೆ ನಮಗೆ ಈ ಮನಸ್ಸೈತಾ? ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಸೈತಾ? ನಾನು ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನಾವು ಬೇಸಿರ್ಬೇಕು, ಇನ್ನೊಬ್ರು ಹೆಂಗಾದ್ರೂ ಹಾಳಾಗೋಗ್ಲಿ, ನಮಗೆ ಸಂಬಂಧ ಇಲ್ಲ ಅನ್ನೋ ಮನಸ್ತತ್ವ ಇದ್ರೆ ಹೆಂಗ ನಿನ್ನ ರೋಗಲಿದ್ದ ನಿನ್ನ ದೇವ್ರು ತಪ್ಪಿಸ್ತಾನ? ಹೆಂಗ ಮರಣಲಿದ್ದ ನಿನ್ನ ದೇವ್ರು ತಪ್ಪಿಸ್ತಾನ? ಒಂದ್ಸಲ ಆಲೋಚನೆ ಮಾಡು. ನೋಡ್ರಿ, ಇದೇ ಒಂದು ಜ್ಞಾನತ್ವಗಳಲ್ಲಿ 11ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತೈತಿ. ಧನವು ಕೋಪದ ದಿನದಲ್ಲಿ ವ್ಯರ್ಥ, ಧರ್ಮವು ಮರಣ ವಿಮೋಚಕ. ಧರ್ಮವು ಮರಣ ವಿಮೋಚಕ ಅಂತೇಳಿ. ನಾವು ಧರ್ಮ ಮಾಡಿದ್ರೆ ಆ ಮರಣದಿಂದ ದೇವರು ತಪ್ಪಿಸ್ತಾನೆ, ಆ ಮರಣಕರ ವ್ಯಾಧಿಲಿದ್ದ ದೇವ್ರು ನಮ್ಮನ್ನು ತಪ್ಪಿಸ್ತಾನೆ, ದೀರ್ಘಾಯುಷ್ಯನ ದೇವ್ರು ಕೊಡ್ತಾನೆ. ಮತ್ತೆ ನಾವು ಹೆಂಗ್ ಜೀವಿಸ್ತಾ ಇದೀವಿ ಒಂದ್ಸಲ ಆಲೋಚನೆ ಮಾಡ್ರಿ. ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕು, ಇನ್ನೊಬ್ಬರಿಗೆ ದಾನ ಮಾಡುವಂತ ಮನಸ್ಸು ನಮ್ಮಲ್ಲಿ ಇರಬೇಕು. ಆ ಮನಸ್ಸು ನಮ್ಮಲ್ಲಿದ್ದಾಗ ಆ ಮಾಡಿರುವಂತ ನೀತಿ ಕಾರ್ಯವು ನಮ್ಮನ್ನ ಆ ಮರಣದಿಂದ ತಪ್ಪಿಸ್ತದೆ. ಆಮೇನ್. ನೋವ ನೀತಿವಂತನಾಗಿದ್ದ. ನೋವ ತಾನೊಂದು ತನ್ನ ಕುಟುಂಬ ಒಂದು ರಕ್ಷಣೆಯಲ್ಲಿ ಇರಬೇಕಂತ ಅನ್ಕೊಂಡಿಲ್ಲ. ಎಲ್ಲ ರಕ್ಷಣೆಯಲ್ಲಿ ಬರಬೇಕು, ಎಲ್ಲರಿಗೂ ಸುವಾರ್ತೆ ಹೇಳಬೇಕು, ಯಾರನ್ನ ಸೋಬಾರ್ದು ಅನ್ನೋ ಮನಸ್ಸು. ನೋವ ನೀತಿವಂತನ. ಅದಕ್ಕೆ ನೋವನ ಆ ಒಂದು ಉಗ್ರತೆಯಲ್ಲಿದ್ದ, ಆ ಒಂದು ಮರಣದಲ್ಲಿದ್ದ ನೋವನ ನಾವು ಕುಟುಂಬನ ದೇವರು ತಪ್ಪಿಸ್ತಾರೆ. ಲೋತು ಕೂಡ ನೀತಿವಂತನೇ. ಅದಕ್ಕೆ ಸೊದೋಮ ಗೃಹ ಪಟ್ಟಣದಲ್ಲಿ ಬರುವಂತ ಆ ದೇವರು ಉಗ್ರತೆಯಲ್ಲಿದ್ದ ಇವ್ರನ್ನ ಕೂಡ ತಪ್ಪಿಸ್ತಾನ ದೇವರು. ನೀತಿವಂತರಾಗಿ ನಾವಿದ್ದಾಗ, ನೀತಿ ಕ್ರಿಯೆಗಳು ನಾವು ಮಾಡ್ತಿರುವಾಗ, ದಾನ ಧರ್ಮ ನಾವು ಮಾಡ್ತಿರುವಾಗ ಆ ಮರಣದ ದೇವರು ನಮ್ಮನ್ನು ತಪ್ಪಿಸ್ತಾನ. ನೀತಿ ಅಂದ್ರೆ ನಮ್ದು ನೀತಿ ಅಲ್ಲ, ದೇವರಲ್ಲಿದ್ದ ಪಡ್ಕೊಳ್ಳುವಂತ ನೀತಿ. ದೇವ್ರನ್ನ ಹಿಡ್ಕೊಂಡೇ ನಾವು ಆ ಕಾರ್ಯ ಮಾಡಬೇಕು. ನಮ್ಮ ನೋಡಿ ದೇವರಿಗೆ ಮಹಿಮೆ ಆಗ್ಬೇಕು. ಇವ್ರು ಕ್ರೈಸ್ತವರಿಗೆ ಮನಸ್ಸೈತೆ, ಸಹಾಯ ಮಾಡುವಂತ ಗುಣ ಕ್ರೈಸ್ತವರೆಲ್ಲ ಕಾಣುತ್ತದೆ ಅನ್ನೋ ಸಾಕ್ಷಿ ನಮ್ಮನ್ನ ನೋಡಿ ದೇವರಿಗೆ ಮಹಿಮೆ ಪಡಿಸುವಂತವರಾಗಿರ್ಬೇಕು. ಆ ನೀತಿ ನಮ್ಮಲ್ಲಿ ಕಾಣಬೇಕು. ಅವಾಗ ಆ ಮರಣಕರ ವ್ಯಾಧಿಲಿದ್ದ ದೇವ್ರು ನಮ್ಮನ್ನ ತಪ್ಪಿಸ್ತಾನ. ಮರಣಕರವಾದ ಆ ಅಪಾಯಲಿದ್ದ ಕೂಡ ದೇವ್ರು ನಮ್ಮನ್ನ ತಪ್ಪಿಸ್ತಾನ. ಎಷ್ಟೋ ಆಕ್ಸಿಡೆಂಟ್ಗಳಿದ್ದ ದೇವ್ರು ನಮ್ಮನ್ನ ತಪ್ಪಿಸ್ತಾನ, ನಮ್ಮ ಮಕ್ಕಳನ್ನ ತಪ್ಪಿಸ್ತಾನ. ಅಪಾಯಕರವಾದ ಮರಣಕರವಾದ ಆ ಒಂದು ಭಯಂಕರವಾದ ಸ್ಥಿತಿಲಾಗಿದ್ದ ದೇವ್ರು ನಮ್ಮನ್ನು ತಪ್ಪಿಸ್ತಾನ. ಹೆಂಗ್ ತಪ್ಪಿಸ್ತಾನ? ಈ ಗುಣಗಳು ನಮ್ಮಲ್ಲಿದ್ದಾಗ ನಂಬಿಗಸ್ತರಾಗಿರಬೇಕು, ಸತ್ಯ ಮಾರ್ಗದಲ್ಲಿ ನಾವು ನಡೆಯುವಂಥವ್ರಾಗಿರಬೇಕು, ಇನ್ನೊಬ್ಬರನ್ನ ಪ್ರೀತಿ ಮಾಡಿ ಅವರಿಗೆ ದಾನ ಮಾಡುವಂಥವ್ರಾಗಿರಬೇಕು. ಆ ಮನಸ್ಸು ನಮ್ಮಲ್ಲಿದ್ದಾಗ ವಾಕ್ಯ ಏನು ಹೇಳ್ತದೆ ಬಹು ಸ್ಪಷ್ಟವಾಗಿ, ನಿನ್ನ ಧರ್ಮ ಕಾರ್ಯವು ಮರಣಕರವಾದ ಅಪಾಯದ ತಪ್ಪಿಸ್ತದೆ ಅಂತೇಳಿ ವಾಕ್ಯ ಐತಿ. ಆ ರೀತಿ ನಾವು ನಡ್ಕೊಳ್ಳೋಣ, ಆ ರೀತಿ ನಾವು ಜೀವಿಸೋಣ. ದೇವ ಯಾರಿಗೇ ಆಗಲಿ ಪ್ರಭು, ಸಹಾಯ ಮಾಡುವಂಥ ಮನಸ್ಸು ನನಗೆ ಕೊಡು, ಸಹಾಯ ಮಾಡುವಂಥ ಆ ಒಂದು ಪೋಷಣೆ ನನಗೆ ಕೊಡು ಪ್ರಭು. ಇನ್ನೊಬ್ಬರಿಗೆ ನಾನು ಕೊಡುವಂಥ ಮನಸ್ಸು ಕೊಡು ಪ್ರಭು. ನನ್ನ ಸ್ವಾರ್ಥಕ್ಕೆ ನನ್ನ ಮಕ್ಕಳು ಅನ್ನೋದೇ ಇರಬಾರ್ದು ದೇವ. ನನ್ನಲ್ಲಿ ಎಷ್ಟಿರ್ತೈತೋ ಅಷ್ಟನ್ನು ಸ್ವಲ್ಪ ಆದ್ರೂ ನಾನು ಇನ್ನೊಬ್ಬರಿಗೆ ಕೊಡುವಂಥ ಮನಸ್ಸು ಕೊಡು ಅಂತೇಳಿ ನೀನು ಅದ್ರ ಪ್ರಕಾರ ನಡೆದಿ ಅಂದ್ರೆ ನಿನಗೆ ಸ್ವಲ್ಪ ಇರೋದ್ರಲ್ಲಿ ನೀನು ಕೊಟ್ಟಿ ಅನ್ಕೋ, ಆ ಮನಸ್ಸು ನಿನ್ನ ಹತ್ರ ಐತೆ ಅನ್ಕೋ, ದೇವ್ರು ನಿನ್ಗೆ ಇನ್ನೂ ಹೆಚ್ಚು ಕೊಡ್ತಾನೆ. ಅದರಲ್ಲಿ ಕೂಡ ಇನ್ನೊಬ್ರಿಗೆ ಸಹಾಯ ಮಾಡ್ತಾ ಇದೀಯ ಅನ್ಕೋ, ಇನ್ನೂ ಹೆಚ್ಚು ಕೊಡ್ತಾನ, ನಿನಗೆ ಆಶೀರ್ವದಿಸ್ತಾನ. ಆ ಮನಸ್ಸಿರಬೇಕು ನಮಗೆ. ಆಮೇನ್.